बुद्धं शरणं गच्छामि. ನವಣೆ, ಸಾಮೆ, ಜೋಳೆ ನಾವು ತಿನ್ನೋಂಥ ವಸ್ತುಗಳನ್ನೆಲ್ಲ ಈ ಭೂಮಿಲಿ ಬೆಳೆದು ಆಹಾರ ಸೇರಿಸಿದಾಗೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿರಿಧಾನ್ಯ ಬೆಳೆಯೋದ್ರಿಂದ ಈಗ ನಮ್ಗೆ ಸಿರಿಧಾನ್ಯ ಊಟ ಮಾಡೋದ್ರಿಂದ ಎಷ್ಟು ಆರೋಗ್ಯ ಒಳ್ಳೆಯದಾಗದ ಅಂತ ಹೇಳಿದ್ರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಆರೋಗ್ಯ. ಈಗ ನಾವು ಔಷಧಿಗಳು ಬೇರೆ ಯಾವುದು ಬಳಸಲ್ಲ, ಮನೆಯಲ್ಲಿ ಉಪಯೋಗಿಸ್ಕೊಂಡು ಅದನ್ನೇ ರಾಸಾಯನಿಕ ಗೊಬ್ಬರನೇ ಉಪಯೋಗಿಸ್ಕೊಂಡು ಅದನ್ನೇ ಬೆಳೆಗೆಲ್ಲ ಹಾಕ್ತಾಯಿದ್ದೀವಿ ನಾವು. ಈಗ ರಾಗಿ ಬಿತ್ತನೆ ಮಾಡ್ತೀವಿ, ಅದ್ರ ಜೊತೆಗೆ ಸಿರಿಧಾನ್ಯಗಳನ್ನ ಜೋಡಣೆ ಮಾಡ್ತೀವಿ. ಸಹೋದರಿಯರು ಈ ಒಂದು ಜೀವ ವೈದ್ಯ ಹಬ್ಬಕ್ಕೆ ಆಗಮಿಸಿದ್ರ ಮತ್ತೆ ತಮ್ಮ ಸಾಕಷ್ಟು ಕೆಲಸ ಕಾರ್ಯಗಳ ನಡುವೆ ಈ ಟೈಮ್ನಲ್ಲಿ ಹತ್ತಿ ಬಿಡಿಸೋದಂತೆ, ಕಾಳು ಕಡ್ಡಿ ಒಣಗಾದಂತೆ ತುಂಬ ಕೆಲಸಗಳಿದ್ದಾವೆ. ಆದರೂ ನೀವು ಬಂದಿರೋದು ನೋಡಿದ್ರೆ ನಿಮ್ಮ ಒಂದು ನಮ್ಮ ಸಂಸ್ಥೆ ಒಂದು ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಇನ್ನೂ ಹೆಚ್ಚು ಆಸಕ್ತಿ ವಹಿಸೋದ್ರ ಥರ ನಮಗೂ ಸಹ ಸಂತೋಷ ಆಗ್ತದೆ. ಕೆಲಸಗಳು ಸಾಕಷ್ಟು ಇರ್ತವೆ ಈ ಥರದ ಒಂದು, ಯಾಕಂದರೆ ನಾವು ಮಾಡ್ತಿರೋಂಥ ಈ ಒಂದು ಜೀವ ವೈದ್ಯ ಹಬ್ಬ ಕಾರ್ಯಕ್ರಮ ನಿಮಗೋಸ್ಕರ, ನಿಮಗೆ ಸಂತೋಷ ಪಡಿಸೋದಕ್ಕೋಸ್ಕರ. ಹೊಲಕ್ಕೆ ಹೋಗೋಣ ಬನ್ನಿ, ಹೊಲಕ್ಕೆ ಹೋಗೋಣ ಬನ್ನಿ, ನಮ್ಮ ಜೋಡಿಯ ಎತ್ತನ ಕರ್ಕೊಂಡು ನಾವು ಹೊಲಕ್ಕೆ ಹೋಗೋಣ ಬನ್ನಿ, ನಾವು ಹೊಲಕ್ಕೆ ಹೋಗೋಣ ಬನ್ನಿ. ರಾಗಿ ತಂದೀರ್ಯಾ ಭಿಕ್ಷಕ್ಕೆ, ರಾಗಿ ತಂದೀರ್ಯಾ, ರಾಗಿ ತಂದೀರ್ಯಾ ಭಿಕ್ಷಕ್ಕೆ, ರಾಗಿ ತಂದೀರ್ಯಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದೀರ್ಯಾ ಭಿಕ್ಷಕ್ಕೆ, ರಾಗಿ ತಂದೀರ್ಯಾ, ರಾಗಿ ತಂದೀರ್ಯಾ ಭಿಕ್ಷಕ್ಕೆ, ರಾಗಿ ತಂದೀರ್ಯಾ. I've all heard about climate change, how important it is. Sometimes it will rain so heavily that the crops will get destroyed. Last month in Pakistan, 33 million people were displaced because floods came to 10 feet high. Therefore, millets are very important because rice and wheat require 5,000 liters of water to produce 1 kilo, whereas ragi needs only 400 liters. Look at the big difference. So definitely, you will face in HD Kote times when there is very little rain, and therefore only ragi can grow. Ragi has 5 times more nutrition than rice or wheat. About 8 years ago, we met the Agriculture Minister Krishna Bairegowda and Civil Supplies Minister Dinesh Gundu Rao, and we urged them to introduce ragi into the PDS system. We pushed them to introduce ragi, and Karnataka became the first state where ragi was introduced in the PDS system. Jawar in North Karnataka and ragi in South Karnataka. So this program all of you are involved in is a very important program, because in future ragi will become more and more important, and rice and wheat will become less important because there will be less water to grow rice and wheat. So with these few words, I will stop my speech, and thank you very much and wish you a very successful program. ಪೌಷ್ಟಿಕಾಂಶದ ಕೊರತೆ ಇದೆ ಅಂತ, ಯಾಕೆಂದರೆ ಈಗ ಮುಂದಿನ ಜನ್ರೇಷನ್ನಲ್ಲಿ ನೀವು ಹೇಗೆ ವಯಸ್ಸಾದವ್ರು ಹೇಗೆ ಗಟ್ಟಿಮುಟ್ಟಾಗಿದ್ದಾರೆ ಅದೇ ರೀತಿ ಮಕ್ಕಳು ಕೂಡ ಗಟ್ಟಿಮುಟ್ಟಾಗಿರಬೇಕು. ಗಟ್ಟಿಮುಟ್ಟಾಗಿರಬೇಕಂತಂದರೆ ಏನು ಮಾಡಬೇಕು, ನಾವು ಒಳ್ಳೊಳ್ಳೆ ಆಹಾರಗಳನ್ನ
ಬೆಳಿಬೇಕು. ಅದು ಒಳ್ಳೊಳ್ಳೆ ಆಹಾರಗಳನ್ನ ಮಾಮೂಲಿ ಬೆಳೆದ್ರೆ ಸಾಲದು, ಅದು ಪೌಷ್ಟಿಕಯುಕ್ತ ಆಹಾರನ ಬೆಳಿಬೇಕು. ಆ ಪೌಷ್ಟಿಕಾಂಶಯುಕ್ತ ಇರೋಂಥ ಆಹಾರ ಯಾವುದ್ಯಾವುದು ಅಂತಂದರೆ ಸರ್ ಹೇಳ್ದಂಗೆ ರಾಗಿ, ನವಣೆ, ಈ ಸಿರಿಧಾನ್ಯಗಳನ್ನ ನಾವು ಉಪಯೋಗಿಸ್ಕೊಂಡು ಬಂದರೆ ಅದರಲ್ಲಿ ಸಿಗುವಂಥ ಪೌಷ್ಟಿಕಾಂಶಗಳು ನಮ್ಮ ಮುಂದಿನ ಒಂದು ಪೀಳಿಗೆಗೆ ಒಂದು ಹೆಲ್ತ್ ಅಂದರೆ ಅವ್ರಿಗೆ ಒಂದು ಆರೋಗ್ಯವನ್ನು ನಾವು ಕೊಡ್ಬೋದು. ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹವಾಮಾನ ವೈಪರೀತ್ಯ ಇದೆ. ಅದೇ ರೀತಿ ಹವಾಮಾನ ವೈಪರೀತ್ಯದಿಂದ ತುಂಬಾ ಕಷ್ಟ ಆಗ್ತಾಯಿದೆ. ರೈತರ ಜೀವನ ಅಂತೂ ಕೇಳೋಕ್ಕಾಗ್ತಾಯಿಲ್ಲ. ಅವ್ರಿಗೆ ಸರಿಯಾದ ಬೆಲೆ ಸಿಗ್ತಾಯಿಲ್ಲ, ಅವ್ರಿಗೆ ಸರಿಯಾಗಿ ನೆಲೆ ಕಾಣ್ತಾ ಇಲ್ಲ, ಸರಿಯಾಗಿ ಬೆಳೆ ಬರ್ತಾಯಿಲ್ಲ. ಇದು ಸುಮಾರು ಸಮಸ್ಯೆಗಳಿದ್ದಾವೆ. ಅವರು ಉಳುಮೆ ಮಾಡೋದ್ರಿಂದ ಹಿಡಿದು ಅವರು ಕಟಾವು ಮಾಡಿ ಸೇಲ್ ಮಾಡಿ ಅವ್ರಿಗೆ ವಾಪಸ್ ಅವ್ರ ಕೈನಲ್ಲಿ ಏನು ಒಂದು ಅಲ್ಪ ಸ್ವಲ್ಪ ದುಡ್ಡು ಬರುತ್ತೆ ಅಲ್ಲಿವರೆಗೂ ಅವ್ರಿಗೆ ನರಕ ತೋರಿಸ್ದಂಗೆ ಆಗಿಬಿಟ್ಟಿದೆ. ಇವೆಲ್ಲ ಆದಷ್ಟು ಕಡಿಮೆ ಆಗಬೇಕು. ಮತ್ತು ನೀವು ರೈತರು ಸ್ವಾವಲಂಬನೆ ಆಗಬೇಕು ಅಂತಂದರೆ ತಮ್ಮಲ್ಲಿರೋಂಥ ಏನು ಬೆಳೆಗಳನ್ನ ಬೆಳಿತೀರ ಅದು ಫಸ್ಟು ನಿಮ್ಮ ಮನೆಗಾಗಂಗೆ ನೋಡ್ಕೋಬೇಕು. ತರಕಾರಿ ಆಗಲಿ, ತೋಟಗಾರಿಕೆ ಇದಾಗಲಿ, ಅಥವಾ ಸೊಪ್ಪಿನ ಬೆಳೆಗಳಾಗಲಿ, ಅಥವಾ ಈ ರೀತಿ ಸಿರಿಧಾನ್ಯಗಳಾಗಲಿ, ರಾಗಿ ಆಗಲಿ, ಫಸ್ಟು ನಿಮ್ಮ ಮನೆಗೆ ಒಂದು ವರ್ಷಕ್ಕೆ ಏನಾಗಬೇಕೋ ಅದನ್ನು ನೀವು ಬೆಳ್ಕೋಬೇಕು. ಆಮೇಲೆ ಅದನ್ನು ಇನ್ನೂ ಮಿಕ್ಕಿದ್ದು ನಮ್ಮ ದೇಶಕ್ಕೆ ಕೊಡಬೇಕು. ಅಂದರೆ ಕೊಡುಗೆಯಾಗಿ ಕೊಡ್ತೀರಾ ನೀವು. ಇದಕ್ಕೆ ನಮ್ಮ ಇಲಾಖೆಯಿಂದ ಹಲವಾರು ಸೌಲಭ್ಯಗಳು ಮತ್ತು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ನಾವು ಈ ಥರ ಬೆಳೀರಿ ಆ ಥರ ಬೆಳೀರಿ ಅಂದರೆ ಅದು ನಮ್ಮದೇ ಪೆತ್ತನ ಆಗುತ್ತೆ. ಮೀನಿಗೆ ನಾವು ಈಜು ಕಲ್ಸೋಕ್ಕಾಗಲ್ಲ. ಅದೇ ಥರ ರೈತರು ಏನು ಬೆಳಿಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಟೂನಲ್ಲಿ ಶಾಖ ಕೊಟ್ಟು ಎಲ್ಲ ಮಾಡ್ತಾರೆ. ಇದೆಲ್ಲ ನಮ್ಗೆ ಈಗ ಆಗ ಸಾಮ, ನವಣ, ಭತ್ತ, ಬರಗು ಎಲ್ಲ ಬೆಳೀತಿದ್ದು. ನಾವು ಕನ್ನಲ್ ಭತ್ತ ಬೆಳೀತಿದ್ವು, ನವಣ ಶ್ಯಾಮ ಬೆಳೀತಿದ್ದು. ಈಗ ಯಾವುದು ಬೆಳೆಯೋಕ್ಕೆ ಎಲ್ಲ ಬರೀ ಕರೆಂಟ್ನಲ್ಲಿ ಮಾಡ್ತಿದ್ದಾರೆ. ಕುಟ್ಟಿ ಮಾಡ್ತಿದ್ದು ನಾವು ಎಲ್ಲ ಬೆಳೆಗಳೆಲ್ಲ. ಈಗೇನು ಮಾಡ್ದಂಗೆ ಗೊತ್ತಿಲ್ಲ. ಈಗೇನು ಮಾಡಿದರು, ಈಗೆಲ್ಲ ಬರೀ ಕರೆಂಟ್ನಲ್ಲಿ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ. ಈಗ ಮಿಕ್ಸಿ ನಾವು ಇದರಲ್ಲಿ ಮಾಡ್ತಿದ್ನು, ಖಾರ ಅರಿತಿದ್ನು, ಭತ್ತ ಕುಟ್ತಿದ್ನು, ನವಣೆ ಕುಟ್ತಿದ್ದು, ಸೇಮೆ ಕುಟ್ತಿದ್ದು ಮಾಡಿದ್ದು. ಈಗೇನ ಮಿಕ್ಸಿಲಿ ಆಡಿಸ್ಕೊತಾರ, ಮಾಡ್ಕೊತಾರ. ಏನು ಮಾಡಿದೀವಿ ಸರ್ ನಾವು. ಈಗ ನಮ್ಗೆ ಬೆಳೆಗಳೆಲ್ಲ ನಷ್ಟ ಆಗ್ಬಿಟ್ಟವ. ಆ ನಷ್ಟನೆಲ್ಲ ನಮ್ಗೆ ಏನು ಬೆಳೆ ಆಗಿಲ್ಲ ಈ ಸರಿ, ನಷ್ಟ ಆಗ್ಬಿಟ್ಟದ. ಅವೆಲ್ಲ ನಮ್ಗೆ ಬೇಡಿಕೆಗಳ ನೆರವೇರಿಸ್ಕೊಡಿ ಅಂತ ಬೇಡ್ಕೊತೀವಿ ಅಷ್ಟೇ ಸರ್. ನಾವು 6 ತಿಂಗಳಿಗೊಂದು ಸರಿ ಜಂತುನಾಶಕ ಔಷಧಿನ ಕುಡಿಸ್ಬೇಕು. ಉಚಿತವಾಗಿ ಸರ್ಕಾರದಿಂದ ಸಪ್ಲೈ ಆಗ್ತಾ ಇರ್ತದೆ. ನೀವು ಅದನ್ನು ಪಡ್ಕೋಬೇಕು. ಆಫೀಸಲ್ಲಿ ಅಥವಾ ಯಾರು ಫೀಲ್ಡಿಗೆ ಬಂದಾಗ ಅಥವಾ ಹಾಸ್ಪಿಟ್ಲಲ್ಲಿ ಕೇಳಿದಾಗ ಕೊಡ್ತಾರೆ. 6 ತಿಂಗಳಿಗೊಂದು ಸರಿ ಜಂತು ಔಷಧಿನ ಕುಡಿಸ್ಲೇಬೇಕು. ಕುಡಿಸ್ಲಿಲ್ಲ ಅಂತಂದರೆ ಈ ಅನೈಜಿನಿಕ್ ಕಂಡೀಷನಲ್ಲಿ ಅವು ಚೆನ್ನಾಗಿರಲ್ಲ, ಆಗ ರೋಗ ಎಲ್ಲ ಬರ್ತದೆ. ಕರುಗಳಿಗೆ 20 ದಿನದ ನಂತರ ಜಂತುನಾಶಕ ಔಷಧಿ ಕುಡಿಸ್ಬೇಕು ಒಂದ್ಸರಿ. ಈ ಕಾಲುಬಾಯಿ ಜ್ವರ ಲಸಿಕೆ ಈಗ ನೆಕ್ಸ್ಟ್ ಮಂತಿಗೆ ಸ್ಟಾರ್ಟ್ ಆಗುತ್ತೆ. ಈಗ ನಿಮ್ಮ ಮನೆ ಮುಂದೆ ನಾವು ಎಷ್ಟೋ ಕಷ್ಟಪಟ್ಟು ನಿಮ್ಮ ಮನೆ ಮುಂದೆ ಬಂದಿರ್ತೀವಿ, ಮಾಡಿಸ್ತೇನೆ ಕಳಿಸ್ಬೇಡಿ. ಸಿಬ್ಬಂದಿ ಸಮಸ್ಯೆ ಇರುತ್ತೆ. ಇರೋ ಸ್ವಲ್ಪ ಜನ ಉಪಯೋಗಿಸ್ಕೊಂಡು ತಾಲೂಕಿನಂಥ ಕಾರ್ಯಕ್ರಮವನ್ನೆಲ್ಲ ಮಾಡಿಕೊಂಡು ನಿಮ್ಮ ಮನೆ ಮುಂದೆ ಬಂದಾಗ ಅವ್ರನ್ನ ದನ ಕರುಗಳಿಗೋಸ್ಕರ ನಾವು ಅಷ್ಟೊತ್ತಿಗೆ ಎದ್ದು ಎಲ್ಲನೂ ಮಾಡಿ ಅವ್ರು ಕಳಿಸಿದ್ರೆ ನೀವು ವ್ಯಾಕ್ಸಿನೇಷನ್ ಮಾಡಿಸ್ತೇನೆ ಕಳಿಸ್ಬೇಡಿ. ಕಾಲುಬಾಯಿ ಜ್ವರ ವ್ಯಾಕ್ಸಿನ್ ಮಾಡಿಸಿ ಎಲ್ಲರೂ. ಮನೆ ಮುಂದೆ ಬಂದಾಗ ನಿರ್ಲಕ್ಷ್ಯ ಮಾಡಬೇಡಿ. ಯಾರು ಸಿಬ್ಬಂದಿಗಳಾಗಲಿ, ವೈದ್ಯರಾಗಲಿ, ಎಲ್ಲ ಯಾರ್ಯಾರು ಬಂದಿರ್ತಾರೆ. ಕೃಷಿಯಿಂದಲೇ ಅನ್ನ, ಕೃಷಿಯಿಂದ ಪ್ರತಿಯೊಬ್ಬರು ಕೂಡ ಅನ್ನ ತಿನ್ನೋದು. ಪ್ರತಿಯೊಬ್ಬ ಅವ್ರು ಏನೇ ಪ್ರೊಫೆಷನ್ ಮಾಡಿದ್ರು ಕೂಡ ಅವರೆಲ್ಲರಿಗೂ ಕೂಡ ಕೃಷಿಯಿಂದಲೇ ಅವ್ರಿಗೆ ಊಟ ಸಿಗೋದು, ಅದರಿಂದ ಎಲ್ಲರಿಗೂ ಅನ್ನ ಸಿಗೋದು. ಸೊ ಹಾಗಾಗಿ ನಾವು ಕೃಷಿ ಕಡೆ ಬಹುತೇಕ ಹೆಚ್ಚು ಆ ಕಡೆ ನಾವು ಜಾಸ್ತಿ ಇನ್ವಾಲ್ವ್ ಆಗಬೇಕು. ಪ್ರತಿಯೊಬ್ಬರು ಕೂಡ ನಾವು ಕೇವಲ ಕೃಷಿಯನ್ನು ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಒಂದು ಬೆಳೆಯನ್ನು ಬೆಳಿತೀರ. ಸೊ ನಾವು ಒಂದು ಬೆಳೆಯನ್ನು ಬೆಳಿಬಾರ್ದು, ಮಿಶ್ರ ಬೇಸಾಯವನ್ನು ಮಾಡಬೇಕು. ಮಿಶ್ರ ಬೇಸಾಯ ಅಂತಂದರೆ ಏನಪ್ಪ ಅಂತಂದರೆ ಕೇವಲ ಬರೀ ಬೆಳೆಗಳನ್ನು ಬೆಳೆಯುವುದು ಮಿಶ್ರ ಬೇಸಾಯ ಅಲ್ಲ. ಮಿಶ್ರ ಬೇಸಾಯ ಅಂತಂದರೆ ಈಗ ನಾವು ಏನು ಪ್ರಾಥಮಿಕ ವಲಯದಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆಗಳಿದೆ. ಉದಾಹರಣೆಗೆ ನಮ್ಮ ಕೃಷಿ ಇಲಾಖೆ, ಪಶುಸಂಗೋಪನೆ ಇಲಾಖೆ, ರೇಷ್ಮೆ ಇಲಾಖೆ, ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ, ಜೊತೆಗೆ ನಮ್ಮ ಮೀನುಗಾರಿಕೆ ಇಲಾಖೆ. ಇಷ್ಟು ಇಲಾಖೆಗಳು ಕೂಡ ನಿಮ್ಮ ರೈತರನ್ನೇ ಫೋಕಸ್ ಮಾಡ್ತಕ್ಕಂಥ ಇಲಾಖೆಗಳು, ರೈತರಿಗೆ ಹೆಚ್ಚು ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥ ಇಲಾಖೆಗಳು. ಸೊ ನೇರವಾಗಿ ನೀವು ನಮ್ಮ ಹತ್ರ ಬಂದರೆ ನಿಮಗೆ ನಿಮ್ಮ ಜಮೀನುಗಳಲ್ಲಿ ಏನು ಮಾಡ್ಬೋದು ಅಂತಕ್ಕಂಥ ಒಂದು ಸರಿಯಾದ ಮಾಹಿತಿಯನ್ನು ಕೊಡ್ತೀವಿ. ಉದಾಹರಣೆಗೆ
ಒಂದು 3-4 ಎಕರೆ ಭೂಮಿ ಇದ್ರೆ ನಿಮ್ಮ ಹತ್ರ ಬರೀ ಕೇವಲ ಒಂದೇ ಬೆಳೆಯನ್ನು ಬೆಳಿಬಾರ್ದು, ಎಲ್ಲ ಬೆಳೆಗಳನ್ನು ಸ್ವಲ್ಪ ಹಾಕಬೇಕು. ಅವು ಈಗ ನಮ್ಗೆ ದೊರಕಿಸ್ಕೊಡ್ಬೇಕು. ಈ ನಮ್ದು ಕೃಷಿ ಇಲಾಖೆ ಬಗ್ಗೆ ನಮ್ಮ ಮೇಡಮ್ ಅವರು ಎಲ್ಲ ಬಗ್ಗೆನೂ ನಮ್ಗೆ ಮಾಹಿತಿಗಳು ಕೊಟ್ಟಾರ. ನಾವು ಅವಾಗ ಏನು ಮಾತಾಡಕ್ ಆಯ್ತಿದ್ದಿಲ್ಲ. ಈಗ ಒಂದ್ ಸ್ವಲ್ಪ ನಮ್ಗೆ ಧೈರ್ಯ ಬಂದದ. ಯಾರ ಜೊತೆಗೆ ಮಾತಾಡ್ಬೇಕು ಅನ್ನೋಷ್ಟಕ್ಕೂ ನಮ್ಗೆ ಧೈರ್ಯ ಅದ. ಈಗ ಏನಂದ್ರೆ ನಾವ್ ಏನ್ ಕೇಳ್ತೀವಿ ಅವ ಬಿತ್ತನೆ ಬೀಜಗಳ ಸೌಲಭ್ಯ ಮಾಡ್ಕೊಡ್ಬೇಕು. ನಾವೇನ್ ಬೆಳಿಬೇಕಾದ್ರು ನಮ್ಗೆ ಜಮೀನ್ ಗೊಬ್ಬರ ಹಾಕಿ ಕೃಷಿ ಇಲಾಖೆ ಬಗ್ಗೆ ನಮ್ಗೆ ಹೇಳ್ಕೊಟ್ಟಾರ, ಅದು ಹಾಕಿ ನಾವ್ ಬೆಳಿತೀವಿ. ಈಗ ಸಾಮಾನು ಅವನಂದ್ಮೇಲೆ ಅವನ ನಮ್ಗ ಬಿತ್ತನೆ ಬೀಜಗಳ ನಮ್ ರೈತರಿಗೆ ಕೊಡ್ಬೇಕು. ಸೊಪ್ಪು ಸೌದ ತಿಂತಿದಾಗ ಏನೂ ಇಲ್ಲ. ಈಗ ಏನಿದ್ರು ಬರೀ ಗೌರ್ಮೆಂಟ್ ಗೊಬ್ಬರಲ್ಲಿ ನಾವ್ ಬೆಳಿತೇ ಇರೋದು. ಆ ತರ ಅಷ್ಟ ನನಗೆ ಕೇಳ್ತಾವನಿ. ಇನ್ನೊಬ್ರು ಪ್ರಗತಿಪರ ರೈತರು ಸವಿತವರು ಅವರ ಅನಿಸಿಕೆಗಳನ್ನ ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ನಾನು ಹೊಸಮಳ ತಾಡಿಯಿಂದ ಬಂದಿದ್ದೇನೆ. ಇವಾಗ ನಾವು ಸಂಘ ಸಂಸ್ಥೆ ಅಂತ ಸೇರಿದಾಗ ನಮ್ಮ ಪಿಪಲ್ಟ್ರಿ ಕಡೆಯಿಂದ ನಮ್ಗೆ ಮೊದಲು ಅಂತಂದ್ರೆ ಏನು ಬೆಳೆಗಳು ಏನ್ ಬೆಳಿಬೇಕು ಏನು ಅಂತ ಗೊತ್ತಾಯ್ತಿರ್ಲಿಲ್ಲ. ಇವಾಗ ಅವರೆಲ್ಲ ಸೇರಿ ನಮ್ಗೆ ಹೇಳ್ಕೊಟ್ಟಾಗಿಂದ ಸ್ವಲ್ಪ ಮಿಶ್ರ ಬೆಳೆಗಳೆಲ್ಲ ಬೆಳೆಯಕ ಗೊತ್ತಾಯ್ತು. ಮೊದ್ಲಿಗೆ ಮುದ್ದೆ ತಿಂದವರೆಲ್ಲ ಎಷ್ಟು ಗಟ್ಟಿ, ಇವಾಗ ಎಲ್ಲ ಅನ್ನ ಇದನ್ನೆಲ್ಲ ತಿಂತಾ ಇರ್ತಾರ, ಚಪಾತಿ ಆ ಥರ ಎಲ್ಲ ತಿಂತಾ ಇರ್ತಾರ. ನಾನಾ ಥರ ರೋಗ. ಮುದ್ದೆ ತಿಂದು ಸೊಪ್ಸಾರು ಮುದ್ದೆ ತಿಂದವರು ಎಷ್ಟು ಗಟ್ಟಿಯಾಗಿರ್ತಾರ. ಇವಾಗಲೂ ಅದೇ ಥರ ಮುದ್ದೆ ತಿನ್ಬೇಕು ಅಂತೇಳಿ ನಮ್ಮ ಪೀಪಲ್ಟ್ರಿ ಸಂಸ್ಥೆ ಒಂದು ನಾವು ಕೃಷಿ ಇಲಾಖೆಯಲ್ಲಿ ಏನಿದೆ, ನಾವು ಯಾವ ರೀತಿ ನಾವು ರೈತರು ಯಾವ ರೀತಿ ಪಡ್ಕೋಬೇಕು, ಆ ಕೃಷಿಯಿಂದ ಎಷ್ಟೋ ನಮ್ಗೆ ಮಾರ್ಗದರ್ಶನಗಳು ಹೇಳ್ಕೊಟ್ಟಿದ್ದಾರೆ. ನಾವು ಬೆಳೆತಿದ್ದು ಬೆಳೆನ ಯಾವ ರೀತಿ ವ್ಯಾಪಾರ ಮಾಡಬೇಕು, ನಮ್ಮ ಮನೆಗೆ ಎಷ್ಟು ಮಡಿಕೊಂಡು ನಾವು ಮನೆಗೆ ಬಿಟ್ಟು ಬೇರೆ ನಮ್ಗೆ ಯಾವ ರೀತಿ ನಾವು ಸಂಪರ್ಕವಾಗಿ ಯಾವ ರೀತಿ ನಮ್ಗೆ ಮಾರಿದ್ರೆ ನಮ್ಗೆ ಯಾವ ರೀತಿ ಅನುದಾನ ಸಿಗುತ್ತೆ, ಯಾವ ರೀತಿ ದುಡ್ಡು ಸಿಗುತ್ತಾ ಅನ್ನೋ ಲೆಕ್ಕಾಚಾರ ಹೇಳಿದ್ದಾರೆ. ನಮ್ಮ ಒಡನಾಟ ಪೀಪಲ್ಟ್ರಿ ಸಂಸ್ಥೆಯು ಸಹಕಾರ ಮಾಡಿಕೊಟ್ಟಿದ್ದಾರೆ. ಈಗ ಸಹೋದರರು ಸಿರಿಧಾನ್ಯ ಬೆಳೆದು ಅವ್ರು ಹೇಳೋ ಮಾರ್ಗದರ್ಶನದಲ್ಲಿ ಸಿರಿಧಾನ್ಯ ಬೆಳೆದ್ಬಿಟ್ಟು ಅವರು ಹೇಳೋ ಮಾರ್ಗದರ್ಶನ ಹೋಗ್ಬೇಕು ಅಂತ ನಾನು ಮಾತು ಮುಗಿಸ್ತೇನೆ. ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಸಂತ, ಧಾನ್ಯದ ರಾಶಿಯ ಎಲ್ಲೆಡೆ ಸಂತ. ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು, ಸುದ್ದಿಗಾಲ ಹೀಗೆ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತೋ. ಸುದ್ದಿಗಾಲ ಹೀಗೆ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತೋ. ಧನ್ಯವಾದಗಳು. ಈಗ ನಮ್ಮ ಆದಿವಾಸಿ ಸಮುದಾಯದ ಸಾಂಪ್ರದಾಯ ಒಂದು ನೃತ್ಯ ಇದೆ. ಅದಾದ ನಂತರ ನಮ್ಮ ಪ್ರಕೃತಿ
ಈ ನಮ್ಮ ಸಿರಿಧಾನ್ಯ ಸಹೋದರಿಯರ ಗುಂಪುಗಳು ಸಾಂಪ್ರದಾಯ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಬೀಜೋಪಚಾರ ಮಾಡುವ ಕ್ರಮ ಹೇಗೆ, ವಿಧಾನಗಳು ಹೇಗೆ, ಅದಾದ ನಂತರ ಜೀವಾಮೃತ ಮಾಡಿಕೊಳ್ಳುವ ತಯಾರಿ ಮಾಡುವಂತಹ ವಿಧಾನಗಳು, ಜೊತೆಗೆ ಸಾವಯವ ಯೂರಿಯಾ, ರಾಸಾಯನಿಕ ಯೂರಿಯಾ ಬದಲು ಸಾವಯವ ಯೂರಿಯಾನ ಮಾಡಿಕೊಳ್ಳುವ ವಿಧಾನಗಳ ಬಗ್ಗೆ, ನಂತರ ಈ ಸಾವಯವ ಯೂರಿಯಾ ಯಾವ ರೀತಿ ಮಾಡ್ಕೋಬೇಕು ಅಂದರೆ ಈ ಹೊರಗಡೆ ರಾಸಾಯನಿಕ ಯೂರಿಯಾನ ತೆಗ್ಸೋಕ್ಕೋಸ್ಕರ ಅಂದರೆ ಅವಲಂಬನೆ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಸಾವಯವ ಯೂರಿಯಾನ ಮಾಡ್ಕೊಳ್ಳುವ ಕ್ರಮದ ಬಗ್ಗೆ, ಅದೆಲ್ಲ ಒಂದು ರೈತರಿಗೆ ನಮ್ಮ ಸಿರಿಧಾನ್ಯ ಗುಂಪುಗಳಿಗೆ ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ತಾಯಿತ್ತು. ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಒಂದು ಸಿರಿಧಾನ್ಯವನ್ನು ಈ ಭಾಗದಲ್ಲಿ ಹೆಚ್ಚಿಸಬೇಕು ಅಂದರೆ ಸಾಕಷ್ಟು ಸರ್ಕಾರದಲ್ಲಿ ನೀತಿ ನಿಯಮಗಳು ಮತ್ತು ವಕಾಲತ್ತು ಮಾಡೋವಂಥ ವಿಚಾರವಾಗಿ ನಾವು ಎಲ್ಲ ಹಳ್ಳಿಗಳಿಂದನೂ ಒಂದು ಇಬ್ಬಿಬ್ಬರು ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡು ಅವರ ಮುಖಾಂತರ ಅವರ ಒಂದು ಅನಿಸಿಕೆ ಮತ್ತು ಅವರ ಒಂದು ಪ್ರೋತ್ಸಾಹ ಯಾವ ಥರ ಸರ್ಕಾರದಿಂದ ಮತ್ತು ಸಂಸ್ಥೆಯಿಂದ ನಾವು ನೀಡಬೇಕು ಅನ್ನೋದು ಒಂದು ಪ್ಯಾನಲ್ ಒಂದು ಇಂಟ್ರ್ಯೂ ಸಹ ಒಂದು ಮಾಡಲಾಯಿತು, ಆ ಸಂದರ್ಶನ ಮಾಡಲಾಯಿತು. ಹಾಗಾಗಿ ನಾವು ಇದನ್ನೆಲ್ಲ ಇಟ್ಕೊಂಡು ಸಂಸ್ಥೆ ಮತ್ತು ಭಾರತೀಯ ಸಿರಿಧಾನ್ಯ ಈ ಒಂದು ಸಹೋದರಿಯರ ಸಂಪರ್ಕ ಜಾಲ ಇಬ್ಬರು ಸಹಯೋಗದೊಂದಿಗೆ ಮತ್ತು ನಮ್ಮ ಸಿರಿಧಾನ್ಯವರು ಎಲ್ಲ ಒಟ್ಟಿಗೆ ಒಂದು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಮತ್ತು ಅವ್ರನ್ನ ಒಂದು ಪ್ರಸ್ತಾವನೆ ಸಲ್ಲಿಸ್ಬಿಟ್ಟು ಅವ್ರನ್ನ ಮನವೊಲಿಸಬೇಕು. ಆ ದಿಕ್ಕಿನಲ್ಲಿ ಸ್ವಲ್ಪ ಈಗ ಇವತ್ತು ಇನ್ನೂ ಒಂದು ಜೀವವೈವಿಧ್ಯದಲ್ಲಿ ಒಂದು ಕೆಲವು ನಿರ್ಧಾರ ಮತ್ತು ನಿರ್ಣಯಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಇದನ್ನು ಇಟ್ಕೊಂಡು ಮುಂದೊಂದು ದಿವಸದಲ್ಲಿ ನಾವು ಈ ಜಿಲ್ಲಾ ಮಟ್ಟದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ಈ ನಮ್ಮ ಸರ್ಕಾರಕ್ಕೆ ಒತ್ತಾಯ ನೀಡಿ ಅದಕ್ಕೆ ಸಂಬಂಧಪಟ್ಟಂಥ ಯಾರು ಕೃಷಿ ಮಂತ್ರಿಗಳಿದ್ದಾರೋ ಮಿನಿಸ್ಟ್ರಿಗಳಿದ್ದಾರೋ ಅವ್ರನ್ನ ಸಂದರ್ಶನ ಮಾಡೋದ್ರ ಮುಖಾಂತರ ಈ ಒಂದು ಬೇಡಿಕೆನ ಇಟ್ಟು ಇದನ್ನು ಅನುಷ್ಠಾನ ಮಾಡೋಕ್ಕೂ ಈ ಒಂದು ರಾಜ್ಯಾದ್ಯಂತ ಅನುಷ್ಠಾನ ಮಾಡೋಕ್ಕಂತ ಒಂದು ಇವತ್ತಿನ ಒಂದು ಜೀವವೈವಿಧ್ಯ ಹಬ್ಬದಲ್ಲಿ ಒಂದು ಹಕ್ಕೊತ್ತಾಯವಾಗಿ ಇಟ್ಕೊಂಡಿದ್ದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ಇದನ್ನು ನಾವು ಎಲ್ಲ ಸೇರಿಕೊಂಡು ಸಂಸ್ಥೆ ಮತ್ತು DDS ಮತ್ತು ನಮ್ಮ ಮಹಿಳೆಯರು ಸಿರಿಧಾನ್ಯ ಸಹೋದರಿಯರು ಎಲ್ಲ ಸೇರಿ ಈ ಒಂದು ಬೇಡಿಕೆಯನ್ನು ಒಂದು ಸರ್ಕಾರ ಮಟ್ಟಕ್ಕೆ ಗಮನಕ್ಕೆ ತಂದು ಈಡೇರಿಸಬೇಕು ಅಂತ ಅಂದ್ಕೊಂಡಿದ್ದೀವಿ.